ಮರ್ಡರ್ ಆಗಿದೆ. ಆಮೇಲೆ ಮತ್ತೆ ಪಾರ್ವತಿನ ಸರಿ ಮಾಡ್ಲಿಕ್ಕೆ ಇನ್ನೊಂದು ಮರ್ಡರ್, ಆನೆನ ಆ ಕುತ್ತಿಗೆಯನ್ನು ಕಟ್ ಮಾಡಿ ತಗೊಬಂದು ಜೋಡಿಸಿದ್ರು. ಈ ಥರದ್ದೆಲ್ಲ ಸಾಧ್ಯ ಇದೆಯಾ ಅಂತ ಈಗೆಲ್ಲ ವಿಚಾರವಂತರು ಬುದ್ಧಿಜೀವಿಗಳೆಲ್ಲ ಹೇಳುವಂಥದ್ದು ಕೇಳ್ತಾ ಇದ್ದೇನೆ. ನಿಮ್ಗೊಂದು ಗೊತ್ತಿರಲಿ, ಈ ಕಥೆಯನ್ನ ಸಾಂದರ್ಭಿಕವಾಗಿ ದೃಷ್ಟಾಂತವಾಗಿ ಶಿವಪುರಾಣದಲ್ಲಿ ಹೇಳಿದ್ದೇ ವಿನಃ ಪಾರ್ವತಿಗೆ ಸ್ನಾನ ಮಾಡುವ ಅವಶ್ಯಕತೆನೇ ಇಲ್ಲ. ಅದು ಶ್ರೀದೇಹ, ಆ ದೇಹ ಬೆವರುವುದೇ ಇಲ್ಲ. ಆಮೇಲೆ ಸ್ನಾನ ಮಾಡಲಿಕ್ಕೆ ಬಾತ್ರೂಮ್ ಅಗತ್ಯ ಇಲ್ಲ ಅವಳಿಗೆ, ಜಗತ್ತೇ ಅವಳದ್ದು ತಿಳ್ಕೊಳ್ಳಿ. ಆ ಸಂದರ್ಭದಲ್ಲಿ ಹುಡುಗ ಕಾಯ್ತಾ ಇದ್ದದ್ದು ಅಲ್ಲ, ಆನೆಯನ್ನು ತಗೊಬಂದು ಸರ್ಜರಿ ಮಾಡಿದ್ದು ಕೂಡ ಅಲ್ಲ. ವೇದ ಉಪನಿಷತ್ತು ಎಲ್ಲೂ ಕೂಡ ಗಣಪತಿಯ ಕಥೆಯನ್ನ ಹೇಳಲೇ ಇಲ್ಲ, ಎಲ್ಲೂ ಹೇಳಲಿಲ್ಲ. ವೇದಗಳು 4 ವೇದಗಳು ಕೂಡ ಯಾವ ದೇವರನ್ನು ಸಹ ಅದು ಸಂಬೋಧನೆ ಮಾಡಿ ಮಂತ್ರಗಳನ್ನು ಬರೆದಿಲ್ಲ. ಆಶ್ಚರ್ಯ ಆಗ್ಬೋದಲ್ಲ ನಿಮಗೆ, ಬಹುಶಃ ರೈಗಳಿಗೆ ಆಶ್ಚರ್ಯ ಆಗ್ಬೋದು, ಯಾವ ಸ್ವಾಮಿಗಳು ಇದೆಲ್ಲ ಕಥೆ ಹೇಳಲಿಲ್ಲ ಅಂತ ಕಾಣ್ತದೆ. ಇರುವ ವಿಚಾರ ನಿಮ್ಗೆ ಗೊತ್ತಿರಬೇಕು. ನಮ್ಮಲ್ಲಿ ಪ್ರಕೃತಿಯಲ್ಲಿ ಕೆಲವೊಂದು ಎಲೆಗಳನ್ನು ದೇವರಿಗೆ ಕೊಡ್ತೇವೆ. ಬಿಲ್ವಪತ್ರೆಯನ್ನು ಶಿವನಿಗೆ ಕೊಡೋದು ಅಲ್ವಾ, ಬಿಲ್ವವನ್ನು ತಗೊಂಡೋಗಿ ಶಿವನಿಗೆ ಅರ್ಪಣೆ ಮಾಡ್ತೇವೆ. ಕೃಷ್ಣನಿಗೆ, ರಾಮನಿಗೆ, ವಿಷ್ಣುವಿಗೆ, ನರಸಿಂಹನಿಗೆ ತುಳಸಿಯನ್ನು ಕೊಡ್ತೇವೆ. ಗಣಪತಿಗೆ ಗರಿಕೆಯನ್ನು ಕೊಡ್ತೇವೆ. ತುಳಸಿಯನ್ನ ಗಣಪತಿಗೂ ಮತ್ತೆ ಶಿವನಿಗೂ ನಿಷೇಧ ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಗಣಪತಿಗೂ ಕೊಡ್ಲಿಕ್ಕಿಲ್ಲ, ಶಿವನಿಗೂ ಕೊಡ್ಲಿಕ್ಕಿಲ್ಲ ತುಳಸಿಯನ್ನು. ಕೃಷ್ಣನಿಗೆ ಮಾತ್ರ ಅಥವಾ ವಿಷ್ಣುವಿಗೆ ಮಾತ್ರ. ಯಾಕೆ ಗೊತ್ತಿರಬೇಕು. ಗರಿಕೆ ಯಾಕೆ ಕೊಡ್ತೇವೆ ಗೊತ್ತಿರಬೇಕು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದ, ಎಲ್ಲರ ಬಾಯಿನಲ್ಲಿದೆ ಇವತ್ತು. ಯಾಕೆ ಇದು ವಕ್ರತುಂಡ ಆಯಿತು? ವಕ್ರತುಂಡ ಅಂತಂದರೆ ಸೊಟ್ಟಗಿರುವಂಥ ಸೊಂಡ್ಲು ಅಂತ. ಸೊಂಡಿಲಿನ ಸೊಟ್ಟಗೆ ಯಾಕೆ ತೋರಿಸಿದ್ದಾರೆ ಗಣಪತಿಯನ್ನು? ಸ್ಟ್ರೈಟ್ ಯಾಕೆ ತೋರಿಸ್ಲಿಲ್ಲ? ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ಎಂದು ತನ್ನೋ ದಂತಿ ಪ್ರಚೋದಯಾತಂದು 2 ಸರ್ತಿ ದಂತಿ ಬಂತು. ಅದು ಎಲ್ಲಿ? ಋಗ್ವೇದದಲ್ಲಿ ಹೇಳುವಾಗ 2 ಸರಿ ಹೇಳಿದ್ರು. ಅದರ ಅರ್ಥ ಏನಂದರೆ, ಏಕದಂತಾಯ ವಿದ್ಮಹೆ, ಒಂದು ಹಲ್ಲು ಇರುವಂಥದ್ದು ಅಂತ ಆದರೂ ಇನ್ನೊಂದು ಅರ್ಥದಲ್ಲಿ ಒಬ್ಬನೇ ಚಾಲಕ ಈ ಜಗತ್ತಿಗೆ. ಜಗತ್ ಅನ್ನುವಂಥ ಶಬ್ದ, ಎಲ್ಲ ಮಕ್ಕಳು ಬಂದಿದ್ದೀರಿ ಕೇಳಿಸ್ಕೊರಿ. ಫಿಸಿಕ್ಸ್ ಹೇಳುತ್ತೆ, ದೇರ್ ಇಸ್ ಎ ಮೂಮೆಂಟ್ ಇನ್ ದ ಯೂನಿವರ್ಸ್. ಯೂನಿವರ್ಸ್ ಅದು ಪ್ರಪಂಚದಲ್ಲಿ ಒಂದು ಚಲನೆ ಇದೆ ಅಂತ ಸೈನ್ಸ್ ಹೇಳಿದ್ದು. ಈಗ ಹೇಳೋದು 120 ವರ್ಷದಿಂದ ಪ್ರತಿಯೊಂದಕ್ಕೂ ಒಂದು ಚಲನೆ ಇದೆ ಅಂತ. ಬಟ್ ನಮ್ಮ ಶಾಸ್ತ್ರ ಸನಾತನ ಧರ್ಮದಲ್ಲಿ 1,00,000 ವರ್ಷದ ಹಿಂದೆ ಈ ಪ್ರಪಂಚಕ್ಕೆ ಒಂದು ಚಲನೆ ಇದೆ ಅಂತ ಹೇಳಿನೇ ಜಗತ್ತು ಅಂತ ಶಬ್ದ ಕರೆದದ್ದು.